ಒಳ್ಳೆ ಪಿಕ್ಚರ್, ಎಲ್ಲರೂ ನೋಡ್ಬೇಕಾದಂಥ ಪಿಕ್ಚರ್ ಇದು. ಭಾಳ ತಂದೆ ತಾಯಿ ಮಹತ್ವ ಅನ್ನೋದು ಈಗಿನ ಕಾಲದಾಗ ಎಲ್ಲರೂ ಆಗತ್ತಾರ. ಇದು ನೋಡಿದ್ರೆ ಇನ್ನು ಮತ್ತೆಲ್ಲರೂ ಸ್ಫೂರ್ತಿ ಸಿಗ್ತೈತಿ. ಮತ್ತು ಅಗದಿ ಪ್ರತಿಯೊಬ್ಬರು ನೋಡ್ಬೇಕಾದಂಥ ಒಳ್ಳೆ ಎಲ್ಲರೂ ಕಣ್ಣೀರು ತರಲಾರ್ದು ಯಾರೂ ಹೊರಗೆ ಬರೋಂಗೇ ಇಲ್ಲ. ಅಷ್ಟು ಭಾವಕರಾಕಾರಿ ಪಿಕ್ಚರ್ ನೋಡಿದ್ರೆ ಒಳ್ಳೆ ಪಿಕ್ಚರ್. ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಸೂಪರ್ ಮೂವಿ. ಈ ಸದ್ಯದಲ್ಲಿ ಇಷ್ಟು ಚೆನ್ನಾಗಿರೋ ಮೂವಿ ನಾನು ನೋಡೇ ಇಲ್ಲ. ಕನ್ನಡದಲ್ಲಿ ಈ ಥರ ಮೂವಿ ಸೆಂಟಿಮೆಂಟ್, ತಂದೆ ತಾಯಿಗೆ ಇವಾಗಿನ ಮಕ್ಕಳು ಯಾವ ಥರ ನೋಡ್ಕೋತೀವಿ ನಾವು, ಬಟ್ ಅದಾದಮೇಲೆ ಅವ್ರು ನಮ್ಗೆ ಏನು ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ತಲೆಯಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಅದನ್ನೆಲ್ಲ ತೋರಿಸಿದ್ದಾರೆ. ಆ್ಯಂಡ್ ಈ ತುಂಬ ಈ ಸಾಂಗು ಗಜಿಬಿಜಿ ಒಳಗಡೆ ಈ ಒಂದು ಮೆಲೋಡಿಯಸ್ ಆಗಿ ಹೋಗುವ ಒಂದು ಸ್ಟೋರಿ ಏನಿದೆಯಲ್ಲ, ದಟ್ಸ್ ಅಮೇಝಿಂಗ್. ತುಂಬ ಹಾರ್ಟಿಗೆ ಟಚ್ ಆಯಿತು ಮೂವಿ, ಸಖತ್ತಾಗಿದೆ. ಲಾಸ್ಟ್ ಸೀನ್ ಹತ್ರ ನಮಗೆ ಅಳು ತಡ್ಕೊಳ್ಳೋಕ್ಕೆ ಆಗಲಿಲ್ಲ, ಬಟ್ ಅಮೇಝಿಂಗ್ ಆಗಿದೆ ಮೂವಿ, ಸೂಪರ್ ಆಗಿದೆ. ಎಲ್ಲರಿಗೂ ನಮಸ್ಕಾರ. ನಾನು ರಾಜೇಶ್ವರಿ ದೇಶಪಾಂಡೆ. ಈಗ ಜಸ್ಟ್ ನಾನು ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಮೂವಿ ನೋಡ್ಕೊಂಡು ಬಂದೆ. ಅದು ಹೇಳಿಕ್ಕೆ ಒಂದು ಯಾವ ಶಬ್ದಗಳೇ ಸಾಲಲ್ಲ. ಎಂಟೈರ್ ಜಸ್ಟ್ ಒಂದು 2.5 hours ಒಳಗೆ ಎಂಟೈರ್ ಇಂಡಿಯಾ ಟ್ರಿಪ್ಪೇ ಮಾಡಿಸ್ಕೊಂಡು ಬಂದರು. ಅಷ್ಟೇ ಅಲ್ಲದೆ ನಮ್ಮ ಇಡೀ ಕಂಪ್ಲೀಟ್ ನಮ್ಮ ಸಂಸ್ಕೃತಿ ಬಗ್ಗೆ ಎಲ್ಲ ಹೇಳಿಕೊಟ್ರು. ಎಲ್ಲ ನದಿಗಳು ತೋರಿಸಿದ್ರು, ಬೆಟ್ಟ ಗುಡ್ಡಗಳು ಎಲ್ಲ ತೋರಿಸಿದ್ರು. ಒಂದು ಸೆಕೆಂಡ್ ನಮಗೆ ಅನ್ನಿಸ್ತು ನಾವೇ ಇಡೀ ಟ್ರಿಪ್ಪೇ ಹೋಗಿ ಬಂದೇನೋ ಅನ್ನಿಸ್ತು. ಅಷ್ಟೇ ಅಲ್ಲ, ಇವಾಗಿನ ಜನತೆ ಏನು ಮಾಡ್ಯಾರ, ಮೊಬೈಲಿಗೆ ಅಟ್ಯಾಚ್ ಆಗಿ ಒಂದು ರೀಲ್ಸು, ಯೂಟ್ಯೂಬು ಅಟ್ಯಾಚ್ ಆಗಿ ಫ್ಯಾಮಿಲಿ ನಮ್ದು ಏನು ಬಾಂಡಿಂಗ್ ಅದೆಲ್ಲ ಅದನ್ನೇ ಕಳ್ಕೊಂಡು ಹೋಗ್ತಾ ಇದ್ದೀವಿ ನಾವು, ನಮ್ದು ಇವಾಗಿನ ಜನ್ರೇಷನ್. ಸೊ ಅದರಿಂದ ನಾವು ಎಷ್ಟು ವ್ಯಾಲ್ಯೂಸ್ ಎಲ್ಲ ಕಳ್ಕೊತಾ ಇದ್ದೀವಿ, ಎಷ್ಟು ಮಾರಲ್ ವ್ಯಾಲ್ಯೂಸ್ ಎಲ್ಲ ಕಳ್ಕೊತಾ ಇದ್ದೀವಿ. ಅದು ಮಾಡೋದ್ರಿಂದ ಏನಾಗುತ್ತೆ ಅನ್ನೋದು ಈ ಮೂವಿಯಲ್ಲಿ ಭಾಳ ಚಂದ ತೋರಿಸಾರಿ. ಸ್ಪೆಷಲಿ ಅಪ್ಪ ಅನ್ನೋ ವಸ್ತುನ ನಾವು ಭಾಳ ಮರ್ಕೊಡ್ತೀವಿ. ಯಾವಾಗಲೂ ಅಮ್ಮನೇ ಪ್ರೊಜೆಕ್ಟ್ ಮಾಡ್ತಾ ಇರ್ತೀವಿ, ಅಮ್ಮ ಮಾಡಿದ್ರು, ಅಮ್ಮನಿಂದನೇ ಆಯಿತು ಅಂತ. ಬಟ್ ನೋ ವೇ, ಅಪ್ಪ ಇರಲಾರ್ದೆ ಅಮ್ಮ ಅಷ್ಟೇ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅಪ್ಪಂದು ಬಹಳ ತ್ಯಾಗ ಇರುತ್ತೆ ನಮ್ಮ ಲೈಫ್ನಾಗ. ಸೊ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಅವರ್ ಪೇರೆಂಟ್ಸ್. ಅವ್ರನ್ನ ಕಳ್ಕೊಂಡ್ಮೇಲೆ ನಾವೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವಾಗ ರಿಪೆಂಟ್ ಮಾಡಿ ಹತ್ತು ಕರೆದು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಈ ಮೂವಿಯೊಳಗೆ ಭಾಳ ಚಂದ ತೋರಿಸ್ಯಾರ. ಸ್ಪೆಷಲಿ ಇವಾಗಿನ ಜನ್ರೇಷನ್ ಈ ಮೂವಿ ನೋಡ್ರಿ. ಆದಷ್ಟು ಈ ಮೂವಿನ ಎಲ್ಲರೂ ಸೇರಿ ಗೆಲ್ಸೋಣ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಘಾ ಪಾಟೀಲ್, ಸರಿಗಮಪ ಸೀಸನ್ 21 ಕಂಟೆಸ್ಟೆಂಟ್. ನಾನು ಈಗಷ್ಟೇ ನಮ್ಮೂರಿನಾಗ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಮೂವಿ ನೋಡಿದ್ದೀನಿ. ಅದು ಹೆಂಗಂದ್ರೆ ಅದೆಲ್ಲ ಇಡೀ ದೇಶನೇ ಸುತ್ತಾಡಿಸ್ತು ಆ ಮೂವಿ. ಒಂದು 2.5 ತಾಸಿನ ಮೂವಿ ರೀ ಅದು. ಆಮೇಲೆ ನಮ್ಮ ಪೇರೆಂಟ್ಸ್ ಬಗ್ಗೆ, ಎಸ್ಪೆಷಲಿ ಅಪ್ಪ ಅಮ್ಮ, ಅವ್ರ ಮಾತು ನಾವು ಈಗ ಯಾರೂ ಕೇಳೋದಿಲ್ಲ. ಎಲ್ಲ ಅವ್ರು ಹೇಳಿದ ಮಾತಿನ ಅಗೇನೆಸ್ಟ್ ಹೋಗ್ತೀವಿ ನಾವು. ಅದು ನಮಗಾಗಿದ್ದ ಪ್ರಾಬ್ಲಮ್ ಈಗಿನ ಜನ್ರೇಷನ್. ಜಸ್ಟ್ ಮೊಬೈಲ್ ಅಂತ ಇರ್ತೀವಿ. ಸೊ ಅದಕ್ಕೆ ನಾವು ಏನು ಮಾಡಬೇಕು, ಈ ಮೂವಿ ನೋಡ್ರಿ ಒಂದು ಸರ್ತಿ. ಅಪ್ಪ ಅಮ್ಮಗೆ ಅವ್ರು ಹೇಳಿದ ಮಾತು ಕೇಳಬೇಕಾಗ್ತದೆ ನಾವು ಒಂದೊಂದು ಸರ್ತಿ. ಸೊ ಅವ್ರು ಹೇಳಿದ ಕೇಳಬೇಕು, ಅವ್ರು ಹೇಳಿದ ಫಾಲೋ ಮಾಡ್ತಾ ಇರಬೇಕು. ಈ ಮೂವಿಯಲ್ಲಿ ಅಪ್ಪ ಅಮ್ಮನ ಬಗ್ಗೆನೇ ಹೈಲೈಟ್ ಮಾಡಿದ್ದಾರೆ. ಸೊ ಅದಕ್ಕೆ ಎಲ್ಲರೂ ಬಂದು ಈ ಮೂವಿ ನೋಡ್ರಿ. ಈ ಮೂವಿನ ನಾವೆಲ್ಲರೂ ಸೇರ್ಬೇಕು. ಧನ್ಯವಾದಗಳು. ಹಾಯ್ ಎಲ್ಲರೂ, ನಾ ಈಗ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಪಿಕ್ಚರ್ ನೋಡಿ ಬಂದೀನಿ. ಇದು ಖರೆ ಹೇಳ್ತೀನಿ, ಭಾಳ ಚಲೋ ಅದ. ನೀವು ಪೂರಾ ಫ್ಯಾಮಿಲಿ ಸಮೇತನೇ ಒಂದ್ಸತಿ ಬಂದು ನೋಡ್ಬೇಕು. ಇದ್ರೊಳಗೆ ಅವ್ವ ಅಪ್ಪಗೆ ಹೆಂಗೆ ರೆಸ್ಪೆಕ್ಟ್ ಕೊಡಬೇಕು ಅದನ್ನೆಲ್ಲ ತಿಳಿಸ್ಕೊಟ್ಟಾರ. ಮತ್ತು ಈಗಿನ ಯೂತ್ಸಿಗೆ ಸಂಬಂಧಪಟ್ಟಿದ್ದು ಭಾಳ ಚಲೋ ಮೂವಿ ಅದ. ಇದನ್ನು ಖಂಡಿತವಾಗಿ ಎಲ್ಲರೂ ಬಂದು ನೋಡಲೇಬೇಕು. ಇದು ಎಲ್ಲೋ ಜೋಗಪ್ಪ ನಿನ್ನ. ಥ್ಯಾಂಕ್ ಯು.